ಗಂಗಾವತಿಯ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ವೆಂಕಟೇಶ್ ಹತ್ಯೆ ಪ್ರಕರಣ 6 ಮಂದಿ ಕೊಲೆ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಿದ 1ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯ. ತೀರ್ಪು ಪ್ರಕಟಿಸಿದ ನ್ಯಾಯಾಧೀಶ ಸದಾನಂದ ನಾಗಪ್ಪ. ಬೋರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಗೋಡೆ ಕುಸಿದು 7 ಜನ ಅಮಾಯಕರು ಸಾವು. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಸೋಕೋ ಟೀಮ್. ಕೋವಿಲ್ ಸ್ಟ್ರೀಟ್ ರಸ್ತೆ ಬ್ಲಾಕ್ ಮಾಡಿ ಪರಿಶೀಲನೆ. ಬೆಂಗಳೂರಿನಲ್ಲಿ ಭಾರೀ ಮಳೆಗೆ ಎಂಎಸ್ ಬಿಲ್ಡಿಂಗ್ ಆವರಣದಲ್ಲಿ ಕುಸಿದ ರಸ್ತೆ. ವಿಧಾನಸೌಧ ಠಾಣೆಯ ಮುಂದಿನ ಗುಂಡಿಯ ಒಳಗೆ ಬಿದ್ದ ಪೊಲೀಸ್ ಜೀಪ್. ಫುಟ್ಪಾತ್ ಸಹ ಕುಸಿದು ಪಾದಚಾರಿಗಳಿಗೆ ಸಮಸ್ಯೆ. ಹೀಟ್ ಸ್ಟ್ರೋಕ್ನಿಂದಾಗಿ ರಾಯಚೂರು ಜಿಲ್ಲೆಯಲ್ಲಿ 2ನೇ ಬಲಿ. ಬಿಸಿಲಿನ ತಾಪಮಾನಕ್ಕೆ ಎದೆನೋವು ಕಾಣಿಸಿಕೊಂಡು 65 ವರ್ಷದ ವೃದ್ಧ ಅಂಬಣ್ಣ ಸಾವು. 3 ದಿನದ ಹಿಂದೆ ಹೀಟ್ ಸ್ಟ್ರೋಕ್ಗೆ ಸಾವನ್ನಪ್ಪಿದ್ದ ಹುಸೇನಪ್ಪ ಮಡಿವಾಳ್. ಸಂಸಾರದಲ್ಲಿ ಕಲಹ ಉಂಟಾಗಿ ಪತ್ನಿಯನ್ನೇ ಕೊಲೆಗೈದ ಪತಿರಾಯ. ಮೈಸೂರಿನ ಹಳೆ ಕೆಸರೆ ಗ್ರಾಮದಲ್ಲಿ ಘಟನೆ. ತಲೆಗೆ ಮಾರಕಾಸ್ತ್ರದಿಂದ ಹೊಡೆದು ಪುಷ್ಪಾಳನ್ನ ಕೊಂದ ಗಂಡ ಮಹೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.